ನಮಸ್ಕಾರ ಸ್ನೇಹಿತರೆ. ಭಾರತದ ಇತಿಹಾಸ ನಿರ್ಮಿಸಿದ ಖಾಸಗಿ ರಾಕೆಟ್ ಸ್ಕೈರೂಟ್ ವಿಕ್ರಮ್-1 ಇಂದು ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಐತಿಹಾಸಿಕ ಕ್ಷಣ ನಿರ್ಮಾಣವಾಗಿದೆ. ಸ್ಕೈರೂಟ್ ಏರೋಸ್ಪೇಸ್ ಎಂಬ ಹೈದರಾಬಾದ್ ಮೂಲದ ಖಾಸಗಿ ಕಂಪನಿಯು ವಿಕ್ರಮ್-1 ಎಂಬ ರಾಕೆಟ್ ಅನ್ನು ಮಿಷನ್ ಆಗಮನ್ ಅಡಿಯಲ್ಲಿ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಇದು ಭಾರತದ ಮೊದಲ ಖಾಸಗಿ ಸಂಸ್ಥೆ ನಿರ್ಮಿಸಿದ ಆರ್ಬಿಟಲ್ ರಾಕೆಟ್ ಆಗಿದೆ. ವಿಕ್ರಮ್-1 ವಿಶೇಷತೆಗಳು: 3 ಘನ ಇಂಧನ ಹಂತಗಳು ಹಾಗೆ ಭಾರತದಲ್ಲೇ ಅಭಿವೃದ್ಧಿಪಡಿಸಿದ 3D ಪ್ರಿಂಟೆಡ್ ಎಂಜಿನ್ ಬಳಕೆ ಮಾಡಲಾಗಿದೆ. ಈ ಮಿಷನ್ನ ಮುಖ್ಯ ಉದ್ದೇಶ ರಾಕೆಟ್ನ ಎಂಜಿನ್ ಕಾರ್ಯಕ್ಷಮತೆಯ ಪರೀಕ್ಷೆ ಮಾಡುವುದು, ಹಾಗೆ ಮಾರ್ಗದರ್ಶನ ವ್ಯವಸ್ಥೆಯ ಪರೀಕ್ಷೆ, ನ್ಯಾವಿಗೇಷನ್ ಮತ್ತು ನಿಯಂತ್ರಣ ವ್ಯವಸ್ಥೆಯ ಪರೀಕ್ಷೆ, ಹಾಗೆಯೇ ಭವಿಷ್ಯದ ವಾಣಿಜ್ಯ ಉಡಾವಣೆಗೆ ಅಗತ್ಯವಾದ ಮಾಹಿತಿಯನ್ನು ಸಂಗ್ರಹಿಸುವುದು. ಇದು ಭಾರತದಲ್ಲಿ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೊಸ ಯುಗದ ಆರಂಭವಾಗಲಿದೆ. ಇಸ್ರೋ ಜೊತೆಗೆ ಖಾಸಗಿ ಕಂಪನಿಗಳು ಈಗ ಉಪಗ್ರಹಗಳನ್ನು ಉಡಾವಣೆ ಮಾಡುವ ಸಾಮರ್ಥ್ಯ ಹೊಂದಿದೆ. ವಿಶ್ವದ ಸಣ್ಣ ಉಪಗ್ರಹ ಉಡಾವಣೆ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ದೊಡ್ಡ ಅವಕಾಶ ಸೃಷ್ಟಿಯಾಗಲಿದೆ ಎಂದು ತಿಳಿಸಲಾಗುತ್ತಿದೆ. ಕೊನೆಯ ಮಾತು: ಯಶಸ್ಸು ಕೇವಲ ಸ್ಕೈರೂಟ್ ಸಂಸ್ಥೆಯ ಸಾಧನೆಯಲ್ಲ, ಇದು ಭಾರತದ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಯುವ ಇಂಜಿನಿಯರ್ಗಳ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಹೆಮ್ಮೆಯ ಕ್ಷಣವಾಗಿದೆ.